ಇನ್ನೊಂದು ಕಡೆಗೆ A1 ಪವಿತ್ರ ಗೌಡ ಭೇಟಿಗೆ ಜೈಲಿಗೆ ಕುಟುಂಬಸ್ಥರು ಭೇಟಿ ಕೂಡ ಕೊಟ್ಟಿರುವಂತಹ ವಿಚಾರ ತಿಳಿದು ಬರ್ತಾ ಇದೆ. ಪರಪ್ಪನ ಅಗ್ರಹಾರಕ್ಕೆ ಪವಿತ್ರ ಗೌಡ ಕುಟುಂಬ ಭೇಟಿ ಕೊಟ್ಟಿದೆ. ಬ್ಯಾಗ್ನಲ್ಲಿ ಹಣ ಹಾಗೂ ತಿಂಡಿಯನ್ನ ಕುಟುಂಬಸ್ಥರು ತಂದಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಮಹಿಳಾ ಬ್ಯಾರಕ್ನಲ್ಲಿ ಪವಿತ್ರ ಸದ್ಯಕ್ಕಿದ್ದಾರೆ. A1 ಪವಿತ್ರ ಗೌಡ ಭೇಟಿಗೆ ಜೈಲಿಗೆ ಕುಟುಂಬಸ್ಥರು ಭೇಟಿ ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟ ಪವಿತ್ರ ಗೌಡ ಕುಟುಂಬಸ್ಥರು ಬ್ಯಾಗ್ನಲ್ಲಿ ಹಣ್ಣು ಮತ್ತು ತಿಂಡಿಯನ್ನು ಪವಿತ್ರ ಗೌಡಗೋಸ್ಕರ ತಂದಿದ್ದು ಕೂಡ ಕಂಡುಬಂತು. ಸೊ ಜೈಲಿಗೆ ಫ್ಯಾಮಿಲಿಗಳು ಭೇಟಿ ಕೊಡೋದು, ಆರೋಪಿಗಳ ಫ್ಯಾಮಿಲಿಗಳು ಭೇಟಿ ಕೊಡೋದು ಮುಂದುವರಿತಾ ಇದೆ. ಸೊ A1 ಪವಿತ್ರ ಗೌಡ ಅವರ ಕುಟುಂಬಸ್ಥರು ಕೂಡ ಬಂದಿದ್ರು, ಅವ್ರಿಗೋಸ್ಕರ ಹಣ್ಣೆಲ್ಲ ತಂದಿದ್ರು ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ ಆಗ್ತಾ ಇದೆ. ವಾರಕ್ಕೆ 2 ಸಲ ಕುಟುಂಬಸ್ಥರ ಭೇಟಿಗೆ ಅವಕಾಶ ಇದೆ ವಿಚಾರಣಾ ದಿನ ಕೈದಿಗಳಿಗೆ. ಹೀಗಾಗಿ ಕುಟುಂಬಸ್ಥರು ಸಮಯ ಮಾಡಿಕೊಂಡು ಅವರಿಗೆ ಬೇಕಾಗಿದ್ದ ಎಲ್ಲವನ್ನ ಕಲ್ಪಿಸಿಕೊಡೋದಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಮಿನಿಮಮ್ ಫ್ರೂಟ್ಸ್ ಸೇರಿದಂತೆ ಮಿನಿಮಮ್ ಊಟವನ್ನು ತೆಗೆದುಕೊಂಡು ಹೋಗೋದು ಭೇಟಿಗೆ ಬಂದ ಸಂದರ್ಭದಲ್ಲೆಲ್ಲ ಮಾಡ್ತಾ ಇದ್ದಾರೆ. ಸೊ ಫ್ಯಾಮಿಲಿ ಸಮೇತ ಬಂದಿದ್ದಾರೆ ಪವಿತ್ರ ಗೌಡ ಕುಟುಂಬಸ್ಥರು. ತಾಯಿ ಬಂದಿದ್ರು, ತಾಯಿ ಜೊತೆಗೆ ಸಂಬಂಧಿಕರು ಕೂಡ ಬಂದಿದ್ರು. ಆಮೇಲೆ ಭೇಟಿಗೆ ಅವಕಾಶವನ್ನು ಮಾಡಿಕೊಡೋದು, ಮನವಿ ಮಾಡಿಕೊಡೋದು ಎಲ್ಲ ಆಗ್ತಾ ಇತ್ತು. ಅಲ್ಲಿ ಮೊದಲೇ ರಿಜಿಸ್ಟರ್ನಲ್ಲಿ ಹೆಸರು ಬರೆಸಬೇಕಾಗುತ್ತೆ ಮತ್ತು ಒಂದು ಟೈಮಿಂಗ್ ಕೂಡ ನಿಗದಿ ಆಗಿರುತ್ತೆ. ಸೊ ಅದೇ ಟೈಮಿಂಗ್ನ ಪ್ರಕಾರ ಅವರು ಬಂದು ಭೇಟಿ ಆಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಷ್. ದರ್ಶನ್ ಅವರಿಗೆ ಮನಪರಿವರ್ತನೆ ಆಗಿದೆ ಅನ್ನೋ ರೀತಿಯಲ್ಲಿ ಅವರ ಆಪ್ತರೇ ಹೇಳ್ತಾ ಇದ್ದಾರೆ. ಸೊ ದರ್ಶನ್ ಅವರ ಬಿಹೇವಿಯರಲ್ ಚೇಂಜಸ್ ಹೇಗೆ ಕಾಣಿಸ್ತಾ ಇದೆ? ಪವಿತ್ರ ಗೌಡ ಭೇಟಿಗೆ ಬಂದಂತಹ ಕುಟುಂಬಸ್ಥರ ಬಳಿ ಪವಿತ್ರ ಗೌಡ ಅವರ ಮಾತುಕತೆ ಏನಾಗಿತ್ತು ಅಂತ ಎರಡೂ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ. ಖಂಡಿತ ಮಮತಾ, ಈಗಾಗಲೇ ಜೈಲಿಗೆ ಬಂದು ದರ್ಶನ್ 25 ದಿನ ಕಳೀತಾ ಬರ್ತಿದೆ. ಜೊತೆಗೆ ಜೈಲಿಗೆ ಬಂದಾಗ್ಲಿಂದಲೂ ಸಹ ಏನು ಮನೆಯವರು ಇರ್ಬೋದು ಅಥವಾ ಕುಟುಂಬದವರು ಹೋದಾಗ್ಲೂ ಅದೇ ಮಾತಾಡ್ತಿದ್ರು. ಜೊತೆಗೆ ಸಾಕಷ್ಟು ಜೈಲಿಗೆ ಬಂದ ನಂತರ ಸಾಕಷ್ಟು ಕುಗ್ಗಿದ್ದಾರೆ ಅಂತೇಳಿ ಒಂದು ಮಾಹಿತಿ ಬಂತು. ಜೊತೆಗೆ ವೆಯ್ಟ್ ಲಾಸ್ ಆಗಿದ್ರು. ಇದೆಲ್ಲನೂ ನೋಡ್ತಾ ಇದ್ದಾಗ ಸ್ವಲ್ಪ ಮಟ್ಟಿಗೆ ಇತ್ತೀಚೆಗೆ ಮಾನಸಿಕವಾಗಿ ಸ್ವಲ್ಪ ಮಟ್ಟಿಗೆ ಏನು ದರ್ಶನ್ನ ಏನು ಒಂದು ದೇಹದಲ್ಲಿ ಇರೋದು ಅಥವಾ ಅವರ ಬದಲಾವಣೆ ಕಂಡು ಬರ್ತಾ ಇದೆ. ಜೊತೆಗೆ ಏನಂತಂದ್ರೆ ಈಗಾಗಲೇ ಏನು ಕೆ ಮಂಜು ಇರ್ಬೋದು ಅಥವಾ ಬೇರೆ ಬೇರೆ ಅವರು ಭೇಟಿಗೆ ಹೋದಂತ ಸಂದರ್ಭದಲ್ಲಿ ಆ ನಟರಿಗೆ ಸಹ ಅವರ ಅಭಿಮಾನಿಗಳದೇ ಚಿಂತೆ ಆಗಿರೋಂಥದ್ದು. ಎಲ್ಲೋ ಒಂದ್ ಕಡೆಗೆ ದರ್ಶನ್ ಒಳಗಡೆ ಇರ್ಬೇಕಾದ್ರೆ ಅಭಿಮಾನಿಗಳು ಒಂದ್ ರೀತಿ ಬೇರೆ ಬೇರೆ ರೀತಿ ಮಾತಾಡ್ತಾ ಇದ್ರೆ. ಹಾಗಾಗಿ ನಾನು ಹೊರಗಡೆ ಬಂದ ನಂತರ ನನಗೆ ಮತ್ತೆ ಏನಾದ್ರು ತೊಂದರೆ ಆಗ್ತದ ಅಥವಾ ಫಿಲಂ ಇಂಡಸ್ಟ್ರಿಯಲ್ಲಿ ಏನಾದ್ರು ತೊಂದರೆ ಆಗ್ತದ ಅನ್ನೋದ್ರ ಬಗ್ಗೆ ಸಾಕಷ್ಟು ಆ ಅಭಿಮಾನಿಗಳ ಹತ್ರ ಮನವಿ ಮಾಡ್ಕೊಳ್ಳೋದಕ್ಕೂ ಸಹ ಅವ್ರ ಸಹ ನಟರು ಭೇಟಿ ಕೊಟ್ಟಾಗ ಒಂದು ಮಾಹಿತಿಯನ್ನ ಹಂಚ್ಕೋತಾ ಇದ್ದಾರೆ. ಹಾಗಾಗಿ ಅಭಿಮಾನಿಗಳು ಶಾಂತ ರೀತಿಯಿಂದ ಇರ್ಲಿ, ಯಾವುದೇ ತೊಂದರೆ ಮಾಡೋದು ಬೇಡ, ನಾನು ಹೊರಗಡೆ ಆದಷ್ಟು ಬೇಗ ಬರ್ತೀನಿ ಅನ್ನೋ ಮಾತನ್ನ ಅವರ ಭೇಟಿ ಕೊಡುವಂತ ಸಂದರ್ಭದಲ್ಲಿ ಆ ನಟರಿಗೆ ಹೇಳಿ ಕಳಿಸಿರೋದು. ಇನ್ನು ಇವತ್ತು ಈಗಾಗಲೇ ಮಧ್ಯಾಹ್ನ ಒಂದು ಪವಿತ್ರ ಗೌಡ ಅವರ ಕುಟುಂಬದವರು ಸಹ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ. ಕಳೆದ ವಾರ ಸೋಮವಾರ ಭೇಟಿ ಕೊಟ್ಟು ಹೋಗಿದ ನಂತರ ಮತ್ತೆ ಇವತ್ತು ಅವರು ಮತ್ತೆ ತಾಯಿ ಮತ್ತು ತಂದೆ ಮತ್ತು ತಮ್ಮ 3 ಜನ ಈಗ ಪವಿತ್ರ ಗೌಡ ಭೇಟಿಗೆ ತೆರಳಿರುವಂತದ್ದು. ಈಗಾಗಲೇ ಹೋಗಿ ಸಾಕಷ್ಟು ಅಂದ್ರೆ ಕಾನೂನು ಪ್ರಕ್ರಿಯೆಗಳಿರ್ಬೋದು ಅಥವಾ ಮನೆ ಮಗಳ ಬಗ್ಗೆ ಇರ್ಬೋದು, ಈ ರೀತಿ ಕೆಲವೊಂದು ಮಾತುಗಳನ್ನ ಪವಿತ್ರ ಜೊತೆ ಹಂಚಿಕೊಂಡು ಈಗ ಇನ್ನೇನು ಕೆಲವೇ ಅರ್ಧ ಗಂಟೆಯಲ್ಲಿ ಆಚೆ ಬರೋ ಸಾಧ್ಯತೆ ಇರುವಂತದ್ದು. ಮಮತಾ, ಧನ್ಯವಾದ ಅಂಬರೀಷ್.